ಉಪಾಧ್ಯಕ್ಷ ಇವ ಮಾಡಿದ್ವಿ. ನೀವು ಎಲ್ಲ ಏನು ಮಾಡಿದ್ರು ರಿಸಲ್ಟ್ ಇಲ್ಲದೆ ಇದ್ರೆ ಏನು ಮಾಡ್ಬೇಕು ನಾವು? ಎಲ್ಲನೂ ಮಾಡಬೇಕು. ದಯಮಾಡಿ ಸಾಲದು. ಮಂಡ್ಯ ಜಿಲ್ಲೆಯಲ್ಲಿ ಇನ್ನೊಂದು ಸ್ವಲ್ಪ ಸ್ಪೀಡ್ ಆಗಬೇಕು. ಎಲ್ಲರೂ ದಯವಿಟ್ಟು ನಿಮ್ಮ ಜೊತೆನಲ್ಲಿ ನಾವು ನಿಲ್ತೀವಿ ಅಂತೇಳಿ ಈ ನರೇಗಾ ಬಚಾವ್ ಸಂಗ್ರಾಮವನ್ನು ಜಿಲ್ಲೆನಲ್ಲಿ ಹಲವಾರು ಆಯಾಮ. ಸೊ ಇವತ್ತು ರವಿ ಅವರು ಹೇಳಿದ್ರೆ ಆಲೇ ನಾನು ಗ್ರಾಮ ಪಂಚಾಯತಿ ಲೆವೆಲ್ದಲ್ಲಿ ಓಡಾಟ ಮಾಡ್ತಾ ಇದ್ದೀವಿ ಅಂತ ನಾವೆಲ್ಲರೂ ಶಾಸಕರು, ಸೊ ಜಿಲ್ಲಾಧ್ಯಕ್ಷರು, ತಾಲೂಕು ಘಟಕದ ಅಧ್ಯಕ್ಷರುಗಳು, ಯುವ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ ಜಿಲ್ಲೆ ಯುವಕರಿಗೆ ನಿಮಗೆ ಈ ಸ್ಥಳೀಯ ಚುನಾವಣೆಯಲ್ಲಿ ನಮ್ಮ ಇಬ್ಬರು ಶಾಸಕರು ಇದ್ದಾರೆ, ಇನ್ನಿದ್ದವರು ಬಂದಿಲ್ಲ, ಅವ್ರ ಹತ್ರನೂ ಮಾತಾಡ್ತೀನಿ. 50% ಸ್ಥಳೀಯ ಚುನಾವಣೆಯಲ್ಲಿ ನಿಮ್ಗೆ ಅವಕಾಶ ಕೊಡ್ತೀವಿ. 50% ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ನಗರಸಭೆ. ನೀವೆಲ್ಲರೂ ಒಂದಿನ ಕಡೆ ಇಲ್ಲ ಆಗಲಿಲ್ಲ ಅಂದ ಕಡೆ ಬೇರೆಯವ್ರಿಗೆ, ಅದು ಮಹಿಳೆಯರು ಇರ್ಬೋದು, ಯುವಕರು ಇರ್ಬೋದು, ಯುವತಿಯರು ಇರ್ಬೋದು, ಪುರುಷರು ಇರ್ಬೋದು. ಯುವಕರಿಗೆ ನೀವು ಮುಂದೆ ಬಂದರೆ ಮಾತ್ರ. ನೀವು ಮುಂದೆ ಬರದೇ ಇದ್ರೆ ನಮ್ಗೆ ಯುವಕರಿಗೆ ಪ್ರಾತಿನಿಧ್ಯ ಇಲ್ಲ, ನಮ್ಮನ್ನು ಮಾತಾಡ್ಸಲ್ಲ ಅಂದರೆ ಏನು ಮಾಡೋದು? ನೀವು ನನ್ನ ಕರೆದ್ರೆ ಮಾತಾಡಬೇಕು ಅಂತಲ್ಲ, ಕರೆಯೋ ಥರ ಆಗ್ಬೇಕು. ನೀವು ನಾವೇ ಹುಡುಕಿ ಎಲ್ಲಪ್ಪ ಅವ್ನು ಇಷ್ಟೊಂದು ಓಡಾಡ್ತಾವ, ಯಾರು ಕರೀಲಿ ಅವ್ರನ್ನ ಮಾತಾಡಬೇಕು ಅಂತ ಅನ್ಬೇಕು. ಈ ಜಿಲ್ಲೆ ಒಳಗೆ ನಾವೆಲ್ಲ ಹಿಂಗೆಲ್ಲ ಬೆಳಿಲಿಲ್ಲಪ್ಪ, ನಮ್ಮನ್ನು ಯಾರು ಕರೆದಿರಲಿಲ್ಲ, ನಮ್ಮನ್ನ ಯಾರನ್ನೂ ಮಾತಾಡ್ಸಿರ್ಲಿಲ್ಲ. ನಾನು 94ರಿಂದ 99 ನಾನು ಜನತಾ ದಳದಲ್ಲಿದ್ದಾಗ ದೇವೇಗೌಡರು ಪ್ರಧಾನಿ, ಜಯಂತ್ ಪಟೇಲ್ ಚೀಫ್ ಮಿನಿಸ್ಟ್ರು, ಎಸ್ ಟಿ ಜಯರಾಮಣ್ಣ ಅವರು ಸತ್ತ ಮೇಲೆ ನಾಗೇಗೌಡರು ಮಂತ್ರಿ, ಸೋಮಶೇಖರ್ ಮಂತ್ರಿ, ಕೃಷ್ಣ ಅವರು MP, ಈ 2 ಜನ ನನ್ನನ್ನು ಸ್ಟೇಜಿಂದ ಒದ್ದಾಕೋ ಥರ ಇದ್ದರು. ಅವಾಗ ಹೋರಾಟ ಮಾಡಿ ಮೇಲೆ ಬಂದ. ನಾವು ಕಷ್ಟಪಡ್ದ ಯಾವುದೂ ಸಿಗಲ್ಲ, ಒಂದು ಬೆಳೆನೂ ಸಿಗಲ್ಲ, ಒಂದು ಅಂಗಡಿಲಿ ವ್ಯಾಪಾರನೂ ಲಾಭ ಸಿಗಲ್ಲ. ಎಲ್ಲ ಏನೇ ಸಿಕ್ಕಬೇಕಾದ್ರೂ ಕಷ್ಟಪಡಬೇಕು. ಯಾರೋ ಒಬ್ರಿಗೆ ಲಾಟ್ರಿ ಸಿಕ್ತು ಅಂದರೆ ಎಲ್ರಿಗೂ ಲಾಟ್ರಿ ಹೊಡೆಯೋದ? ಲಾಟ್ರಿ 1 ಕೋಟಿಗೆ ಒಬ್ರಿಗೆ ಸಿಗಲ್ಲ. ಎಲ್ಲ ಶ್ರಮದಿಂದನೇ ಪ್ರತಿಫಲ ಸಿಕ್ಕೋದು. ನಮ್ಮ ಯುವಕರಿಗೆ ಬೇಜಾರು ಮಾಡ್ಕೋಬೇಡಿ ದಯಮಾಡಿ. ನಾನು ಇವತ್ತೇನು ಜಿಲ್ಲಾ ಪಂಚಾಯತಿ, ಡೈರಿ, DC ಬ್ಯಾಂಕು ಇದಾರಲ್ಲ, 94ರಿಂದ ಇಲ್ಲಿವರೆಗೆ ಎಷ್ಟು ಜನ ಅಧ್ಯಕ್ಷಗಳಾಗಿದ್ದಾರೆ, ಇವತ್ತು ಕೇಂದ್ರದಲ್ಲಿ ಎಷ್ಟು ಜನ ಚೇರ್ಮನ್ ಆಗಿದ್ದಾರೆ, ಸುಮ್ಮನೆ ನೋಡಿ. ನಾವು ವಾಪಸ್ ಇವತ್ತು ಏನು BJPಯಿಂದ ಸಂಸದರಾಗಿದ್ದಾರೆ, ಜನತಾ ದಳದಿಂದ ಸಂಸದರಾಗಿದ್ದಾರೆ, ಅವ್ರಿಗೆ ಯಾವ ರೀತಿ ಹೇಳೋದು ನನಗೇನೂ ಅರ್ಥ ಆಗ್ತಾರೆ. ಇವತ್ತೇನಾದ್ರೂ ಜನತಾ ದಳ ಹೊರಗಡೆ ಇದ್ದರೆ, ಮನ್ರೇಗಾ ಬದಲಾವಣೆ ಮಾಡಿದಾಗ, ಮನ್ರೇಗಾ ಆ್ಯಕ್ಟನ್ನು ಬದಲಾವಣೆ ಮಾಡಿದಾಗ ನಾವೆಲ್ಲ ಜನತಾ ದಳದವ್ರು ಬೈಯೋದನ್ನು ನೋಡ್ಲಿಕ್ಕೆ ಆಯ್ತಿರಲಿಲ್ಲ. BJPನ ಹಿಂದೆಲ್ಲ ಬೈದಿರೋದು ನೋಡಿದ್ದೀವಿ. ಇವತ್ತು ಡಿಪೆಂಡ್ ಮಾಡ್ಕೋತಾರೆ. ಇವತ್ತು ಅವ್ರಿಗೆ ಅನುಕೂಲ ಆಗಿದೆ, ಕೇಂದ್ರದಲ್ಲಿ ಮಂತ್ರಿ ಕೊಟ್ಟಿದ್ದಾರೆ. ಮುಂದೆ ನೀರನ್ನು ತೆಗೆದು ಮೀನನ್ನು ಹಾಕಿದ್ರು ಒದ್ದಾಡೋ ಥರ ಆಗಿದ್ರು, ರಕ್ಷಣೆ ಕೊಟ್ಟಿದ್ದಾರೆ. ಈಗ ಅವರು ಒಪ್ಪಲೇಬೇಕು. ಇವತ್ತು ಆ ಪರಿಸ್ಥಿತಿಲಿದ್ದಾರೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.